ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಯೂಟ್ಯೂಬ್ ಚಾನಲ್ DNG ವಂಡರ್ ವರ್ಲ್ಡ್ಗೆ ಸ್ವಾಗತ. ಎಂದಿನಂತೆ ಇನ್ನೊಂದು ಟ್ರೆಕ್ಕಿಂಗ್ ವಿಡಿಯೋ. ಈ ಟೂರ್ ಆ್ಯಂಡ್ ಟ್ರೆಕ್ಕಿಂಗು ಇದು ಟೋಟಲ್ ಫ್ಯಾಮಿಲಿ ಹೋಗಿದ್ದಂಥ ಟ್ರೆಕ್ಕಿಂಗು. ಯಾಣ ಗೊತ್ತಲ್ಲ ನಿಮಗೆ? ಇಟ್ಸ್ ಎ ಯಾಣ ರಾಕ್, ಶಿವಮೊಗ್ಗ ಹತ್ರ ಬರುತ್ತೆ ಇದು. ಶಿವಮೊಗ್ಗ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳ ಟ್ರಿಪ್ ಮುಗಿಸ್ಕೊಂಡು ಅಲ್ಲಿಂದ ನಾವು ಶಿವಮೊಗ್ಗ ಹೋದ್ವಿ. ಅಲ್ಲಿಂದ ಯಾಣಕ್ಕೆ ಹೋದ್ವಿ. ಯಾಣಕ್ಕೆ ಹೋಗಿ ಯಾಣದಿಂದ ಹೊನ್ನಾವರಕ್ಕೆ ಹೋಗೋ ಪ್ಲಾನ್ ಇತ್ತು. ಹೊನ್ನಾವರಕ್ಕೆ ಹೋಗಲಿಲ್ಲ ಆ್ಯಕ್ಚುಲಿ ನಾವು. ಯಾಣ ಇಟ್ಸ್ ಎ ಮಾಡ್ರೇಟ್ ಟ್ರೆಕ್ಕಿಂಗ್ ಇರೋಂಥ ಒಂದು ಪ್ಲೇಸು. ಅಂದರೆ ಸೂಪರ್ ಬ್ಯೂಟಿಫುಲ್ ಆಗಿರೋಂಥ ಒಳ್ಳೆ ಇದಿದೆ, ಎನ್ವೈರ್ಮೆಂಟ್ ಇದೆ. ಯಾವಾಗಲೂ ಮಳೆ ಜಿನುಗ್ತಾ ಇರುತ್ತೆ. ಆಮೇಲೆ ರಾಕ್ಸು, ಈ ಥರ ರಾಕ್ ನೀವು ಇಡೀ ಕರ್ನಾಟಕದಲ್ಲಿ ಬೇರೆ ಯಾವುದೇ ಡಿಸ್ಟಿಕ್ನಲ್ಲಿ ಯಾವುದೇ ಇದರಲ್ಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ತುಂಬ ಅದ್ಭುತವಾದಂಥ ರಾಕ್ ಇದೆ ಇದು. ಅಂದರೆ ಇದು ಜ್ವಾಲಾಮುಖಿ ಆದಾಗ ಆಗಿರೋ ರಾಕ್ ಅಂತ ಹೇಳ್ತಾಯಿದ್ರು. ಮತ್ತು ಇಲ್ಲಿ ದೇವಸ್ಥಾನವೂ ಇದೆ. ಇದು ಆ್ಯಕ್ಚುಲಿ ಇಲ್ಲಿ ತುಂಬ ಜನ ಪುಣ್ಯಕ್ಷೇತ್ರ ಅನ್ನೋ ಥರನೂ ಬರ್ತಾರೆ. ಇಲ್ಲಿ ನೀವು ಬೋರ್ಡಲ್ಲೂ ಯಾಣ ಪುಣ್ಯಕ್ಷೇತ್ರ, ಶ್ರೀ ಕ್ಷೇತ್ರ ಯಾಣಕ್ಕೆ ಅಂತಲೂ ಬೋರ್ಡ್ ಹಾಕಿದ್ದಾರೆ. ಅಂದರೆ ಮೋಸ್ಟ್ ಆಫ್ ದ ನಮ್ಮ ಕಡೆ, ನಾವು ಈ ಕಡೆಯಿಂದ ತುಮಕೂರು ಅಥವಾ ಬೆಂಗಳೂರು, ರಾಮನಗರ ಈ ಕಡೆ ಔಟ್ ಆಫ್ ಹೋಗೋರಿಗೆ ಇದು ದೇವಸ್ಥಾನ ಥರ ಅಥವಾ ಇದ್ರ ಥರ ಯಾರೂ ಹೋಗಲ್ಲ. ಈ ಜನರಲ್ಲಾಗಿ ಟ್ರೆಕ್ಕಿಂಗಿಗೆ ಹೋಗ್ತಾರೆ, ಇಲ್ಲ ಟ್ರಿಪ್ ಹೋಗ್ತಾರೆ. ಇಟ್ಸ್ ಮಾಡ್ರೇಟ್, ಯಾರು ಬೇಕಾದರೂ ಆಲ್ಮೋಸ್ಟ್ 60+ ಇರೋವಂಥವ್ರು ಬೇಕಾದ್ರೂ ಸಹ ಹೋಗ್ಬೋದು. ಇದೇನಂತ ಟಫ್ ಆಗಿರೋಂಥ ಇದೇನಲ್ಲ. ಮಧ್ಯದಲ್ಲಂತೀರ ಈ ಥರ ಒಂದು ನದಿ ಸಿಗುತ್ತೆ. ಇಲ್ಲಿ ಆರಾಮಾಗಿ ಆಟ ಆಡ್ಬೋದು, ಮಕ್ಕಳು ಆಡ್ಬೋದು, ಇವ್ರು ಆಡ್ಬೋದು. ಆಮೇಲೆ ಜಿಗಣೆ ಕಾಟ, ತುಂಬ ಜಿಗಣೆ ಇದೆ. ಯಾಮಾರು ಏನಾದರೂ ಎಲ್ಲಾದರೂ ಎಲ್ಲಿ ಬೇಕಾದರೂ ಕೂತ್ಕೊಂಡ್ರೆ ಕಚ್ಕೊಂಬಿಟ್ರೆ ಜಿಗಣೆ ತುಂಬ ಕಷ್ಟ ಆಗುತ್ತೆ. ಹೋಗ್ಬೇಕಾದ್ರೆ ಏನೋ ಸ್ವಲ್ಪ ಲಿಕ್ಕರು, ಅದು ಜಿಗಣೆಗೆ ಹಾಕ್ಲಿಕ್ಕೆ ಉಪ್ಪು, ಸಾಲ್ಟು ಇದು ಅದೇನೋ ತೊಗೊಂಡೋದ್ರೆ ಇದಾಗುತ್ತೆ ಅಂತ ಹೇಳ್ತಾಯಿದ್ರು. ನಾನು ನನ್ನ ಮಕ್ಕಳು ಸ್ವಲ್ಪ ಹಂಗೆ ಎಂಜಾಯ್ ಮಾಡಿದ್ವಿ. ಎಂಜಾಯ್ ಮಾಡ್ಕೊಂಡು ಹತ್ತಾ ಹೋದ್ವಿ. ನಾರ್ಮಲಾಗಿ ಏನೊಂದು 15-20 ನಿಮಿಷ ಹತ್ತೋ ಅಂತ ಇದಷ್ಟೇ. ಹೋಗ್ತಾ ವ್ಯೂ ಕಾಣ್ತಾ ಹೋಗುತ್ತೆ. ಅದ್ಭುತವಾಗಿದೆ. ಯಾರೋ ಮಾಡಿ ನಿಲ್ಸಿದ್ದಾರೆ ಅನ್ನೋ ಥರ ಕಾಣಿಸುತ್ತೆ. ಒಳ್ಳೆ ಯಾವುದೋ ಫಾರಿನ್ ಬಿಲ್ಡಿಂಗ್ ಅನ್ನೋ ಥರ ಇದೆ ಆ್ಯಕ್ಚುಲಿ. ದೂರದಿಂದ ನೋಡಿದ್ರೆ ಒಳ್ಳೆ ಅಪಾರ್ಟ್ಮೆಂಟ್ ಟೈಪು ಟವರ್ಗಳಿರ್ತಾರ, ಆ ಥರ ಟ್ವಿನ್ ಟವರ್ ಟೈಪು. ಅದ್ಭುತವಾದಂಥ ಇದು. ಮರಗಳಂತೂ ದೊಡ್ಡ ಮರಗಳು. ಎಷ್ಟು ದೊಡ್ಡ ಮರಗಳು ಅಂದರೆ 40 ಅಡಿ 45 ಅಡಿ ಮರಗಳು. ನನ್ನ ಮಗ ನೋಡು ಅಲ್ಲಿಂದ ನಡೆಯೋಕ್ಕಾಗಲ್ಲ ಅಂದ. ಅಲ್ಲಿಂದ ನಾನೇ ಪಿಕ್ ಮಾಡಿಕೊಂಡೆ, ಬೆನ್ನಿಗೆ ಪಿಕ್ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೊರಟೆ. ಹೆಂಗಿದೆ ನೋಡಿ, ಅದ್ಭುತವಾಗಿದೆ. ಮಸ್ತು, ಏನೋ ಒಂಥರ ಡಿಫ್ರೆಂಟ್ ಬಂಡೆಗಳು, ಇವುಗಳು ಫುಲ್ಲು ಮಳೆ, ಕೋಲ್ಡ್ ವಾತಾವರಣ, ಅದ್ಭುತವಾಗಿದೆ. ನೀವು ಶಿವಮೊಗ್ಗದಿಂದ ಹೊನ್ನಾವರ ಹೋಗೋದಿದ್ರೆ ಇದನ್ನು ಕವರ್ ಮಾಡಿ ಹೋದರೆ ತುಂಬ ಚೆಂದ. ಇಟ್ಸ್ ಎ ನೆವರ್ ಮಿಸ್ ಇದು ಪ್ಲೇಸ್. ಅದ್ಭುತವಾಗಿದೆ ನೋಡಿ. ರಾಕ್ಸ್ ಹೆಂಗಿದೆ, ಡಿಫ್ರೆಂಟಾಗಿದೆ. ಇದು ಜ್ವಾಲಾಮುಖಿ ಆದಾಗ ಎದ್ದಿರ್ಬೋದು ಅಂತೇಳ್ಬಿಟ್ಟು ಹೇಳ್ತಾರೆ. ಕರೆಕ್ಟದು ನಿಖರವಾದ ದಾಖಲೆ ಇದು ಏನಿಲ್ಲ. ಅಲ್ಲಿ ಯಾವುದೋ ಬೋರ್ಡ್ಸು ಇಲ್ಲ ಇವನ್ ಅದು ಇನ್ಫಾರ್ಮೇಷನ್ ಇದು ಮಾಡಲಿಕ್ಕೆ. ನೋಡಿ ಅದೇ ದೇವಸ್ಥಾನಕ್ಕೆ ನೋಡಿ ಆರ್ಚ್ ಇದೆ ಆ್ಯಕ್ಚುಲಿ. ನೋಡಿ ಎಷ್ಟೆಷ್ಟು ದೊಡ್ಡದಿದೆ ಮರಗಳಂದರೆ 40 feet to 50 feet ಇದೆ ಮರಗಳು. ಮರಗಳು ಬೇರು ಇದೆಲ್ಲ ಡಿಫ್ರೆಂಟ್, ಏನೋ ಒಂಥರ ಒಂದು ಡಿಫ್ರೆಂಟ್ ವೈಬು. ಎಲ್ಲೋ ಬೇರೆ ಪ್ರಪಂಚಕ್ಕೆ ಬಂದಿದ್ದೀವಿ ಏನೋ ಅನ್ನೋ ಥರ ಫೀಲು. ಒಳಗಡೆ ಆ ಕೇವ್ ಒಳಗಡೆ ಎಷ್ಟು ಕೋಲ್ಡ್ ಇದೆ ಅಂತಂದರೆ, ಅಷ್ಟು ಈಚೆ ಬಿಸಿಲಿದ್ರೂ ಒಳಗಡೆಲಿ ನೀವು ಹತ್ತಲ್ಲ 100 AC ಹಾಕಿದ್ರೂ ಅಷ್ಟು ಇದು ಬರೋಲ್ಲ. ಒಳ್ಳೆ ಐಸ್ ರೂಮಲ್ಲಿ ಇದ್ದಂಗಿದೆ ನೋಡಿ. ಅಲ್ಲಿ ಮಧ್ಯೆ ಸ್ವಲ್ಪ ಗ್ಯಾಪ್ ಇದೆ. ನನ್ನ ಮಗ ಎಲ್ಲ ಆ ಕಡೆ ಈ ಕಡೆ ಕೈ ಕಾಲು ಉಜ್ಕೊಂಡ್ಬಿಡ್ತಾವಂತ. ಆದರೆ ಅವ್ನು ತರಲೆ ನೋಡ್ರಿ ಹೆಂಗೆ ಮಾಡ್ತಾವನೆ. ಆ ಕಡೆ ಈ ಕಡೆ ಎಲ್ಲ ಅವನೇ ಇದು ಮಾಡ್ಕೊಂಡು ಹೋಗ್ತಾವನೆ. ಫೋಟೋ ಶೂಟ್ಗಂತೂ ಅದ್ಭುತವಾದ ಜಾಗ. ಆಮೇಲೆ ನೆವರ್ ಮಿಸ್ ಪ್ಲೇಸ್ ಇನ್ ಲೈಫ್ ಟೈಮ್. ಜೀವನದಲ್ಲಿ ಒಂದು ಸಲ ಆದ್ರೂ ಈ ಪ್ಲೇಸ್ನ ನೋಡಬೇಕು. ಯಾಕೆಂದರೆ ಮೌಂಟೇನು ಇದು ಬೇರೆ ಥರನೇ. ಈ ರಾಕು, ಈ ಥರ ರಾಕ್ ಸ್ಟೈಲ್ ಆಫ್ ರಾಕು, ಈ ಥರ ಎನ್ವಿರಾನ್ಮೆಂಟ್ ಇರೋ ಪ್ಲೇಸ್ನ ಮತ್ತೆ ಬೇರೆ ಎಲ್ಲೂ ನೋಡೋಕ್ಕಾಗಲ್ಲ. ಕರ್ನಾಟಕದ ಯಾವ ಮೂಲೆಯಲ್ಲೂ ನೋಡೋಕ್ಕಾಗಲ್ಲ. ಫಾರಿನಲ್ಲಿ ಅಥವಾ ಬೇರೆ ಕಂಟ್ರಿಯಲ್ಲಿ ಇರ್ಬೋದೇನೋ, ಬಟ್ ಯು ಕಾಂಟ್ ಸಿ ಇನ್ ದ ಕರ್ನಾಟಕ ಆ್ಯಕ್ಚುಲಿ. ಕರ್ನಾಟಕ ಅಥವಾ ಭಾರತದಲ್ಲಿ ಬೇರೆ ಇದರಲ್ಲಿ ಇರ್ಬೋದೇನೋ ಗೊತ್ತಿಲ್ಲ.
ಅಲ್ಲಿ ಮುಗಿಸ್ಕೊಂಡು ವಾಪಸ್ ಬರ್ತಾಯಿದ್ದೀವಿ ಈಗ. ನೋಡಿಕೊಂಡು ಎಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ. ಫೋಟೋಸ್ ಎಲ್ಲ ತೊಗೊಂಡು ಒಂದಷ್ಟು ಇವುಗಳನ್ನ ವಿಡಿಯೋಸು ಇದೆಲ್ಲ ತೊಗೊಂಡ್ವಿ. ಕಂಪ್ಲೀಟ್ ಎಂಜಾಯ್ ಮಾಡಿದ್ವಿ. ನೋಡಿ ದೂರದಿಂದ ಈ ಥರ ಕಾಣಿಸುತ್ತೆ. ಒಂದಷ್ಟು ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ. ಅದ್ಭುತವಾದ ಫೋಟೋಸ್ ಬಂತು. ಎಂಜಾಯ್ ಮಾಡಿದ್ವಿ, ಮಕ್ಕಳು ಎಂಜಾಯ್ ಮಾಡಿದ್ರು. ಆರಾಮಾಗಿ ಒಂದ್ಸಲ ಆ ಕಡೆ ಶಿವಮೊಗ್ಗ ಸೈಡೆ ಹೋದಾಗ ಯಾಣ ಅಂತ ಹುಡುಕಿದ್ರೆ ಗೂಗಲಲ್ಲಿ ಸಿಗುತ್ತೆ. ಇಟ್ಸ್ ಎ ಫೇಮಸ್ ಪ್ಲೇಸ್ ಆ್ಯಕ್ಚುಲಿ. ಹೋಗ್ಬೋದು. ನೋಡಿ ಇದು ಬಿಗ್ಗೆಸ್ಟು ಅಲ್ಲಿ ಇದ್ದಿದ್ದ ಮರ ಎಷ್ಟು ದೊಡ್ಡದಿದೆ ನೋಡಿ. ಇದೇ ಥರ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಂಜಾಯ್ ಮಾಡ್ತಾಯಿರಿ.